5 ನಿಮಿಷದೊಳಗೆ ಮಸಾಲ ಮಂಡಕ್ಕಿ ಮಾಡುವ ವಿಧಾನ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಮೊದಲನೇದಾಗಿ ಉಪ್ಪು, ಖಾರದ ಪುಡಿ, ಸಾಂಬಾರ್ ಪೌಡ್ರು, ಅರಿಶಿನ ಪುಡಿ, ಕಡಲೆ ಪುಡಿ, ಮತ್ತು ಕೊಬ್ಬರಿ, ಟೊಮೊಟೊ, ಈರುಳ್ಳಿ, ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ. ಈಗ ಒಂದ್ಸರಿ ನೀವೆಲ್ಲ ನೋಡ್ಕೊಳ್ಳಿ. ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಒಬ್ಬೊಬ್ರು ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದ್ರೆ ನಿಮ್ಗೆ ಎಷ್ಟು ತಿಂತೀರ ಅದ್ರ ಮೇಲೆ ಖಾರದ ಪುಡಿ ಹಾಕ್ಕೋಬೇಕು. ಆಮೇಲೆ ಅರಿಶಿನ ಪುಡಿ, 1 ಚಿಮುಟಿಗೆ ಅಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡ್ರು. ಮನೇಲಿ ಮಾಡಿದ್ದಾದರೆ ಚೆನ್ನಾಗಿ, ಇಲ್ಲಾಂದರೆ ಅಂಗಡಿಯಿಂದ ತಂದು ಮಾಡಿದ್ರೂ ಪರವಾಗಿಲ್ಲ. ಇಷ್ಟಂತೂ ಹಾಕಬೇಕು. ಇದು ನಾನು ಮನೆಯಲ್ಲೇ ರೆಡಿ ಮಾಡಿದ್ದು ಸಾಂಬಾರ್ ಪೌಡ್ರು. ನೆಕ್ಸ್ಟ್ ಎಪಿಸೋಡಲ್ಲಿ ಸಾಂಬಾರ್ ಪೌಡ್ರ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ನಾನು. ಮೊದಲನೇದಾಗಿ ಸ್ವಲ್ಪ ಈರುಳ್ಳಿ ಹಾಕಬೇಕು. ಭಾಳ ಈರುಳ್ಳಿ ಹಾಕಂಗಿಲ್ಲ, ಟೇಸ್ಟಿಗೆ ಕಡಿಮೆ ಇದಾಗತ್ತೆ. ಟೊಮೊಟೊ ಹಣ್ಣಿಂದ ಗಿರ್ಮಿಟ್ಟಲ್ಲ, ಹಾಗಾಗಿ ಸ್ವಲ್ಪ 1 ಈರುಳ್ಳಿ ಅಷ್ಟೇ ಹಾಕ್ಬೇಕು ನೀವು. ನೆಕ್ಸ್ಟು ಟೊಮೊಟೊ ಹಣ್ಣು ಹಾಕಿ, ಆಮೇಲೆ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ರಿ. ನಂತರ ನಿಮಗೆ ಬೇಕಾದಷ್ಟು ಎಣ್ಣೆ ಹಾಕೋಬೇಕು. ನಾ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಬೇಕಿದನ್ನ ತಡಿ ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಕಡಲೆ ಪುಡಿ ಹಾಕಬೇಕು. ಈಗ ಮಸಾಲ ಗಿರ್ಮಿಟ್ ರೆಡಿಯಾಗಿದೆ. ಈಗ ಟೇಸ್ಟಿಗೆ ಪ್ಲೇಟಿಗೆ ಹಾಕ್ತೀನಿ. ನಾನು ಟೇಸ್ಟ್ ನೋಡ್ತೀನಿ, ನೀವು ಮನೇಲಿ ರೆಡಿ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ. ಇದಕ್ಕೆ ಮಂಡಕ್ಕಿಗೆ ಬೇಕಾಗುವ ಅಂದರೆ ಜಾಸ್ತಿ ಟೊಮೊಟೊ ಹಣ್ಣಾಗಿರ್ಬೇಕು, ಅಂದರೆ ಭಾಳ ಚೆನ್ನಾಗಾಗತ್ತೆ. ನಾನು ಈಗ ಟೇಸ್ಟ್ ನೋಡ್ತೀನಿ, ನೀವು ಟೇಸ್ಟ್ ನೋಡಿ ಕಮೆಂಟ್ ಮಾಡಿ.